ಈಗ ನಾಳೆ ತಮಿಳ್ನಾಡಲ್ಲಿ ನಮ್ಮ ಮನೆ ಹೋಗಿ ತಮಿಳ್ನಾಡಲ್ಲಿ ಏನೋ ಮಾಡ್ಬಿಡ್ತು ಅಂತ ತಮಿಳ್ನಾಡವ್ರು ಕೊಡ್ತೀರಾ? ಕೇರಳದಲ್ಲಿ ಆಗ್ತದೆ, ಕೇರಳದವ್ರು ಕೊಡ್ತೀರಾ? ಮಾಡ್ತಾರೆ, ಕೇಳಿದ್ರೆ ಮಾಡ್ಬೋದು. ಅದಕ್ಕೂ ಗಟ್ಟಿ ಧ್ವನಿನ ಅಲ್ಲಿ ಮೋದಿ ಅವ್ರ ಮುಂದೆ ಪ್ರದರ್ಶನ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ನಮ್ಗೆ ದುಡ್ಡನ್ನ ಬರುತ್ತೆ. ಇಲ್ಲಿ ರಾಹುಲ್ ಗಾಂಧಿ ಮುಂದೆ ಕೇಳಿ, 125 ಜನ 135 ಜನ ಕೇಳಿ. ಅದರಿಂದ ಈ ಬಜೆಟ್ ಆಯ್ತು, ಒಂದೇ ನಿಮಿಷ. ಈ ಬಜೆಟ್ ನೀವು ಕಂಟಿನ್ಯೂ ಮಾಡಿ ಅಶೋಕ್, ಕಂಟಿನ್ಯೂ ಮಾಡಿ. ಈ ಬಜೆಟ್ ಅಶೋಕ್ ಕಂಟಿನ್ಯೂ ಮಾಡಿ. ಆಗೋಯ್ತು, ಮುಗಿಸ್ಬಿಡೋಣ. ಕಂಟಿನ್ಯೂ ಇಲ್ಲ ಅಲ್ಲಲ್ಲ, ಬೇಗ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಏನಪ್ಪ ಇಲ್ಲ, ನನ್ನ ಕೈಲಿ ಆಗೋದು ಇಲ್ಲ, ಮಾತಾಡೋಕ್ಕೂ ಆಗಲ್ಲ. ಅಧ್ಯಕ್ಷ ಪರ್ಮಿಷನ್ ಕೊಟ್ಟು 1 ಗಂಟೆ ಒಳಗಡೆ ಹೇಳಿದ್ದೀನಿ ನಾನು. ಅದರಿಂದ ನನಗೆ ಡಿಸ್ಟರ್ಬ್ ಮಾಡಕ್ಕೆ ಹೋಗಬೇಡಿ, ದಯವಿಟ್ಟು ಡಿಸ್ಟರ್ಬ್ ಮಾಡಿ. ನನಗೆ ಅನಿಸೋವಂಥದ್ದು, ಸನ್ಮಾನ್ಯ ಸಿದ್ದರಾಮಯ್ಯನವ್ರದ್ದು ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಭಾಳ ದೊಡ್ಡದಾಗಿ ಹೇಳಿದ್ರು. ನಾವು ಹಾಡು ಯಾವ್ದು ಹೇಳಿದ್ದು? ಏನಿಲ್ಲ ಸಿದ್ದರಾಮಯ್ಯ ಗೌರವಾನ್ವಿತ ಅವ್ರು ಹೇಳಿದ್ರು, ಬಿಜೆಪಿಯವರ ತಲೆಯಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಹೇಳ್ಬಾರ್ದಾಯ್ತು, ಹೇಳಿದ್ರು. ನನಗನ್ಸ್ತೈತೆ ಏನಿದೆ ಅಂದ್ರೆ ಸಿದ್ದರಾಮಯ್ಯನವ್ರ ತಲೆಯಲ್ಲಿ ಪೂರ್ತಿ ವಿಷ ಇದೆ ಅಂತ, ಪೂರ್ತಿ ವಿಷ. ಒಂಥರ ಹಿಂದೂಗಳಿಗೆ ಒಂಥರ ದ್ರೋಹ ಬಗ್ಗೆ ಇಡೀ ಬಜೆಟ್ ಅಲ್ಲಿ. ಅದರಿಂದ ನನಗೆ ಸಿದ್ದರಾಮಯ್ಯನವ್ರನ್ನ 15ನೇ ಬಜೆಟ್ ಒಂದು ರೀತಿ ಒಡೆದೋಗಿರುವಂತ ಕನ್ನಡಿ ಪ್ರತಿಬಿಂಬ ಪ್ರತಿ ಚೂರಲ್ಲೂ ಕಾಣ್ತಾ ಇದೆ. ಆದರೆ ಅದರಲ್ಲಿ ಪೂರ್ಣ ಅಂತ ಏನು ಅನ್ಸೋದೇ ಇಲ್ಲ. ಒಡೆದೋಗಿರೋ ಕನ್ನಡಿ ತರ ಕಾಣಿಸ್ತಾ ಇದೆ ಅಲ್ಲ, ಅದರಲ್ಲಿ ಏನು ಪ್ರತಿಬಿಂಬ ಕಾಣ್ತಾ ಇಲ್ಲ. ಹಣ ಕೊಟ್ಟಂತೆ ಮಾಡವ್ರೆ, ಆದರೆ ಯಾವುದಕ್ಕೂ ಪರಿಹಾರ ಸಿಗ್ತಾ ಇಲ್ಲ. ದೂರದರ್ಶತ್ವ ಇಲ್ಲ. ಸಾಲದ ಹೊರೆಯನ್ನು ಪ್ರತಿಯೊಬ್ಬ ಕನ್ನಡಿಗರ ಮೇಲೆ ಹಾಕಿದ್ದಾರೆ. ಬಜೆಟಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ ರಾಜ್ಯಕ್ಕೆ ಅಂತ ತಿಳ್ಕೊಂಡಿದ್ರಿ. ಇಡೀ ಬಜೆಟ್ ಬಡವರ ವಿರೋಧಿ ಆಗಿದೆ, ದೀನ ದಲಿತರ ವಿರೋಧಿ ಆಗಿದೆ. ಕಳೆದ ಬಾರಿ ಬಜೆಟಲ್ಲೂ ಕೂಡ 14,000 ಕೋಟಿ ದೀನ ದಲಿತರ ಹಣ ತೆಗೆದುಕೊಂಡಿದ್ದೀರಾ. ಒಟ್ಟಾರೆ ಈ ಬಜೆಟ್ ಒಂದು ರೀತಿ ಹಿಂದೂಗಳಿಗೆ ದ್ರೋಹ ಬಗೆಯುವಂಥದ್ದು, ಒಂದು ರೀತಿ ವಿಷಪೂರಿತವಾದಂಥ ಬಜೆಟ್ ಅಂತ ನನಗೆ ಅನಿಸಿದೆ. ಅದರಿಂದ ಇದೊಂಥರ ಏನೋ ಒಂದು ಸಾಲದ ಕೂಪಕ್ಕೆ ನಮ್ಮನ್ನು ತಳ್ಳಿದೆ. ನಾವು ಹಿಂದೆಂದೂ ಪಡೆದಂಥ ಕಷ್ಟವನ್ನು ಮುಂದಿನ 2-3 ವರ್ಷದಲ್ಲಿ ನಾವು ಪಡಿಬೇಕಾಗ್ತೈತೆ. ನಮ್ಮ GDPನೂ ಕೂಡ ದೇಶದ GDP ಅಂತ ನಾವು ಕಡಿಮೆ ಹೋಗ್ತಾ ಇದ್ದೀರಿ. ಅದರಿಂದ ಒಂದು ಮಾತು ಇದೆ, ಸಾಲ ಕೊಂಬಾಗ ಆಲೋಗರ ಉಂಡಂತೆ, ಸಾಲಿಗನು ಬಂದಾಗ ಕಿಬ್ಬದಿಯ ಕೀಲು ಮುರಿದಂತೆ. ಹಂಗೆ ಈ ಸರ್ಕಾರ ನಮ್ಮ ಎಲ್ಲ ಜನರ ಕೀಲು ಮುರಿಯುವಂತ ಸರ್ವಜ್ಞ ಎಲ್ಲರ ಕೀಲನ್ನ ಈ ಸರ್ಕಾರ ಮುರಿಯುತ್ತೆ. ಧನ್ಯವಾದಗಳು.